ನಮಸ್ಕಾರ. ಜನಶ್ರೀ ಡೆಡ್ಲೈನ್ಗೆ ಸ್ವಾಗತ. ನಾನು ಹಬೀಬ್ ದಂಡಿ. ನಿರ್ಲಕ್ಷ್ಯ ತೋರುವಂತಹ ಅಧಿಕಾರಿಗಳೇ ಎಚ್ಚರ. ನಿಮ್ಮ ಕರ್ತವ್ಯ ಪ್ರಜ್ಞೆ ಮರೆಯುವಂತಹ ಜನಪ್ರತಿನಿಧಿಗಳೇ ನೀವು ಎಚ್ಚರ. ನೀವು ನಿಮ್ಮ ಕರ್ತವ್ಯ ಪ್ರಜ್ಞೆ ಪ್ರದರ್ಶಿಸದೇ ಇದ್ರೆ, ನಿರ್ಲಕ್ಷ್ಯವನ್ನ ತೋರಿಸಿದ್ರೆ ನೀವಾಗ್ತೀರಾ ಜನಶ್ರೀ ನ್ಯೂಸ್ ಹೆಡ್ಲೈನ್. ಯಾಕಂದ್ರೆ ಇದು ಜನಶ್ರೀ ಡೆಡ್ಲೈನ್. ಪ್ರತಿದಿನ ರಾಜ್ಯದ ಒಂದಲ್ಲ ಒಂದು ಸಮಸ್ಯೆ ತೆಗೆದುಕೊಂಡು ನಾವು ಬರ್ತಾ ಇದ್ವಿ. ಬನ್ನಿ, ಇವತ್ತು ಒಂದು ಗ್ರಾಮದ ಸಮಸ್ಯೆಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ವಿ. ಇಲ್ಲಿ ಬಯಲಲ್ಲೇ ಶೌಚಾಲಯ ಮಾಡಲಾಗುತ್ತೆ ಅನ್ನುವಂಥದ್ದು, ಬೀದಿಯಲ್ಲೇ ಸ್ನಾನ ಮಾಡಲಾಗುತ್ತೆ. ಆ ಒಂದು ದುಸ್ಥಿತಿ ಗ್ರಾಮಕ್ಕಿದೆ. ಮಹಿಳೆಯರ ಬಯಲು ಸ್ನಾನಕ್ಕೆ ಬೆಳಕಿನ ಭಯ ಇದೆ. ಇದು ಬಚ್ಚಲು ಮನೆಯನ್ನೇ ಕಾಣದ ಗ್ರಾಮವಾಗಿ ಇನ್ನೂ ಕೂಡ ಉಳ್ಕೊಂಡಿರ್ತಕ್ಕಂಥದ್ದು. ಸ್ನಾನ ಮಾಡಬೇಕೆಂದ್ರೆ ಸೂರ್ಯಾಸ್ತ ಆಗಬೇಕು, ಶೌಚಾಲಯ ಇಲ್ಲ. ಇವರಿಗೆ ಬಯಲು ಶೌಚಾಲಯವೇ ಗತಿಯಾಗಿದೆ ಅನ್ನುವಂಥದ್ದು. ಸ್ವಚ್ಛ ಭಾರತ ಅಭಿಯಾನ, ಶೌಚ ಮುಕ್ತ ಗ್ರಾಮಗಳ ಒಂದು ಕನಸು ಕೇವಲ ಇಲ್ಲಿ ಕನಸಾಗೆ ಉಳಿದಿರತಕ್ಕಂಥದ್ದು. ಗ್ರಾಮದಲ್ಲಿ ಯಾವುದೇ ರೀತಿಯ ಚರಂಡಿ ವ್ಯವಸ್ಥೆನೂ ಕೂಡ ಇಲ್ಲ. ಸಾಂಕ್ರಾಮಿಕ ರೋಗಗಳಿಗೆ ಇಲ್ಲಿನ ಜನ ತುತ್ತಾಗ್ತಿದ್ರು ಕೂಡ ಯಾರಿಗೂ ಕೇರೆ ಇಲ್ಲ. ಸ್ಮಾರ್ಟ್ ಸಿಟಿ ಖ್ಯಾತಿಯ ತುಮಕೂರಿನ ಮಗ್ಗಲಲ್ಲೇ ಇದೆ ಈ ಒಂದು ಗ್ರಾಮ. ಸ್ನಾನ ಮಾಡಬೇಕೆಂದ್ರೆ ಸೂರ್ಯ ಮುಳುಗಬೇಕು, ಅವಾಗ ಮಾತ್ರ ಕತ್ತಲಲ್ಲಿ ಸ್ನಾನ ಮಾಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಹಗಲೊತ್ತು ಸ್ನಾನ ಮಾಡಲಿಕ್ಕೆ ಇಲ್ಲಿ ಶೌಚಾಲಯಗಳು ಇಲ್ಲ, ಸ್ನಾನದ ಮನೆಯೂ ಇಲ್ಲ. ಆ ರೀತಿಯ ಯಾವುದೇ ಮೂಲಭೂತ ಸೌಲಭ್ಯಗಳು ಕೂಡ ಇಲ್ಲ. ಮಹಿಳೆಯರ ಬಯಲು ಸ್ನಾನಕ್ಕೆ, ಬಯಲು ಶೌಚಕ್ಕೆ ಈಗಾಗಲೇ ಸಾಕಷ್ಟು ಟೀಕೆ ವ್ಯಕ್ತವಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಾಗ್ಲಿ ಅಥವಾ ಊರಿನ ಗ್ರಾಮ ಪಂಚಾಯಿತಿ ಯಾರು ಸದಸ್ಯರು ಅಥವಾ ಅಧಿಕಾರಿಗಳಾಗ್ಲಿ ಯಾರು ಕೂಡ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ ಅನ್ನುವಂಥದ್ದು. ಈಗಾಗಲೇ ರಾಷ್ಟ್ರಾದ್ಯಂತ ಸ್ಮಾರ್ಟ್ ಸಿಟಿಗಳನ್ನ ಮಾಡಬೇಕು ಅನ್ನುವಂಥ ನರೇಂದ್ರ ಮೋದಿ ಅವರ ಯೋಜನೆಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ತುಮಕೂರು ನಗರದ ಕೂಗಳತೆ ದೂರದಲ್ಲಿರ್ತಕ್ಕಂಥ ಗ್ರಾಮ ಇದು. ಈ ಗ್ರಾಮದಲ್ಲಿ ಈ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆ ಈ ಪರಿಸ್ಥಿತಿ ಇದೆ? ಸಂಸದರು, ಅಲ್ಲಿನ ಶಾಸಕರು ಏನ್ ಮಾಡ್ತಾ ಇದ್ದಾರೆ? ಬಂದಿರತಕ್ಕಂಥ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಹಣ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥ ದೊಡ್ಡ ಪ್ರಶ್ನೆ ಎದ್ದೇಳ್ತಾ ಇದೆ. ಗ್ರಾಮದಲ್ಲಿ ಇಲ್ಲ ಸೂಕ್ತ ಚರಂಡಿ ವ್ಯವಸ್ಥೆ. ಸಾಂಕ್ರಾಮಿಕ ರೋಗಗಳಿಗೆ ಇಲ್ಲಿನ ಜನ ತುತ್ತಾಗ್ತಾ ಇದ್ದಾರೆ. ಸ್ಮಾರ್ಟ್ ಸಿಟಿ ಖ್ಯಾತಿಯ ತುಮಕೂರಿನ ಮಗ್ಗುಲಲ್ಲೇ ಈ ಒಂದು ನರಕ ಇರೋವಂಥದ್ದು. ಇದು ಸ್ಮಾರ್ಟ್ ಸಿಟಿ ಅನ್ನುವಂಥ ಯೋಜನೆ ಅಡಿಯಲ್ಲಿ ಬರುವಂತಹ ತುಮಕೂರಿನ ಮಗ್ಗಲಲ್ಲೇ ಇರತಕ್ಕಂಥ ಗ್ರಾಮ. ಕೇವಲ ಈ ನಗರಗಳನ್ನು ಮಾತ್ರ ಸ್ಮಾರ್ಟ್ ಮಾಡಿದರೆ ಸಾಕ, ಗ್ರಾಮಗಳನ್ನ ಸ್ಮಾರ್ಟ್ ಮಾಡುವಂತ ಒಂದು ಅನಿವಾರ್ಯತೆ ಇಲ್ವಾ? ಗ್ರಾಮಗಳು ಕೇವಲ ಕುಗ್ರಾಮಗಳಾಗಿ ಉಳಿದು ಬಿಡಬೇಕಾ ಅನ್ನುವಂಥ ಪ್ರಶ್ನೆ ಎದ್ದೇಳ್ತಾ ಇದೆ. ಹಾಗಾದ್ರೆ ಯಾಕೆ ಈ ದುಸ್ಥಿತಿ ಇದೆ? ಅಸಲಿಗೆ ಯಾವ ರೀತಿಯ ದುಸ್ಥಿತಿ ಇದೆ? ಅಲ್ಲಿನ ಜನ ಯಾವ ರೀತಿ ಸಮಸ್ಯೆಯನ್ನ ಎದುರಿಸ್ತಾ ಇದ್ದಾರೆ? ಈ ಕುರಿತ ಒಂದು ವರದಿ ಇದೆ. ಮೊದಲು ವರದಿಯನ್ನ ನೋಡ್ಕೊಂಡು ಬರೋಣ. ಇದು ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕಿನ ದೇವರಹಟ್ಟಿ ಗ್ರಾಮ. ಸುಮಾರು 300ಕ್ಕೂ ಹೆಚ್ಚು ಜನರಿರುವ ಗ್ರಾಮದಲ್ಲಿ 100ಕ್ಕೂ ಹೆಚ್ಚು ಮನೆಗಳಿವೆ. ಶೌಚಾಲಯಗಳು ಇರಲಿ, ಸ್ನಾನದ ಗೃಹಗಳನ್ನು ಕಟ್ಟಿಸಿಕೊಳ್ಳದ ಅಸಹಾಯಕ ಸ್ಥಿತಿ ಇಲ್ಲಿನ ಜನರದ್ದು. ಹೀಗಾಗಿ ಬೀದಿ ಬದಿಯಲ್ಲಿ ತೆಂಗಿನ ಗರಿಯ ಮರೆಯಲ್ಲಿ ಮಹಿಳೆಯರು ಸ್ನಾನ ಮಾಡುವ ಪರಿಸ್ಥಿತಿ ಇಲ್ಲಿನ ಮಹಿಳೆಯರದ್ದು. ಇದೇ ಕಾರಣಕ್ಕೆ ಸ್ನಾನ ಮಾಡಲು ಮಹಿಳೆಯರು ರಾತ್ರಿ ಆಗುವುದನ್ನೇ ಕಾಯುವ ಪರಿಸ್ಥಿತಿ ಇದೆ. ಬೆಳಗ್ಗೆ ಪುರುಷರು ಬೀದಿಯಲ್ಲಿ ಓಡಾಡೋದ್ರಿಂದ ಮಹಿಳೆಯರು ರಾತ್ರಿ 11ರ ನಂತರ ಇಲ್ಲವೇ ಮುಂಜಾನೆ 4 ಗಂಟೆಗೂ ಮೊದಲೇ ಸ್ನಾನ ಮಾಡಬೇಕಾದ ಪರಿಸ್ಥಿತಿ ಈ ಗ್ರಾಮದಲ್ಲಿದೆ. ಇತ್ತೀಚಿನ ದಿನಗಳಲ್ಲಿ ಅತ್ಯಾಚಾರ ಪ್ರಕರಣಗಳು ಹೆಚ್ಚುತ್ತಿರುವ ನಡುವೆ ಮಹಿಳೆಯರು ಹೀಗೆ ಬೀದಿ ಬದಿಯಲ್ಲಿ ಸ್ನಾನ ಮಾಡೋ ಪರಿಸ್ಥಿತಿ ನಿಜಕ್ಕೂ ಆತಂಕವಾಗಿದೆ. ನಮ್ಮೂರಲ್ಲಿ ಗುಡಿಸ್ಲುಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ. ರಾತ್ರಿ ಸ್ನಾನ ಮಾಡ್ಬೇಕು, ಬೆಳಗ್ಗೆ 5 ಗಂಟೆಗೆ ಎದ್ದು ಕಾಲೇಜಿಗೆ ಹೋಗ್ಬೇಕು. ಕಾಲೇಜಿಗೆ ಹೋಗ್ಬೇಕಾದ್ರೆ ಎಲ್ಲ ಓಡಾಡ್ತಿರ್ತಾರೆ, ಬೀದಿಗಳ ಸ್ನಾನ ಮಾಡ್ಬೇಕು. ಅದಕ್ಕೆ ಇದು ಶೌಚಾಲಯ ಕಟ್ಕೊಳ್ಬೇಕು. ಮತ್ತೆ ಅಲ್ಲಿ ಕೆರೆತಾಯಿಂದ ನೀರ್ ಇಟ್ಕೊಂಡು ಹತ್ತಾಗ ಹೋಗ್ತಾ ಇದ್ದಾರೆ. ಹಲವಾರು ರೋಗಗಳು ಬರ್ತಿದಾವೆ, ಅದನ್ನ ತಡಿಬೇಕು. ಇನ್ನು 300 ಮನೆಯ ಈ ಗ್ರಾಮದಲ್ಲಿ ಒಂದೇ ಒಂದು ಶೌಚಾಲಯವಿಲ್ಲ. ಮುಂಜಾನೆಗೆ ಮಹಿಳೆಯರು, ಯುವತಿಯರು, ಪುರುಷರು ಕೈಯಲ್ಲಿ ಚೊಂಬನ್ನ ಹಿಡಿದು
ಬೇಲಿ ಮರೆಯಲ್ಲಿ ಶೌಚ ಕಾರ್ಯವನ್ನ ಮುಗಿಸಬೇಕಾಗಿದೆ. ಗ್ರಾಮದಲ್ಲಿ ಸೂಕ್ತ ಚರಂಡಿ ವ್ಯವಸ್ಥೆ ಇಲ್ಲದೆ ಜನರಿಗೆ ರೋಗ ಹರಡುವ ಭೀತಿ ಎದುರಾಗಿದೆ. ಇಲ್ಲಿನ ಜಿಲ್ಲಾಡಳಿತ, ತಾಲೂಕಾಡಳಿತ, ಶಾಸಕರು, ಸಂಸದರು ಇಲ್ಲಿ ಭೇಟಿ ಕೊಡದಲ್ಲೇ ಇರೋದು. ಇನ್ನೊಂದು ಈ ಗೊಲ್ರಟ್ಟಿ ಎಲ್ಲಿದೆ ಅನ್ನೋದು ಶಾಸಕರಿಗೆ, ಸಂಸದರಿಗೆ, ಜಿಲ್ಲಾಡಳಿತ ಅಧಿಕಾರಿಗಳಿಗೆ ಇಲ್ಲಿವರೆಗೂ ಗೊತ್ತಿಲ್ಲ. ಇಲ್ಲಿನ ಶೌಚಾಲಯಗಳಿಲ್ಲ. ಬೆಳಗಿನ ಜಾವ 4:30-5 ಗಂಟೆಗೆ ಹೆಣ್ಮಕ್ಳು ಎದ್ದು ಬೇಲಿ ಮರೆಯಲ್ಲೇ, ಗೋಡೆ ಮರೆಯಲ್ಲೇ ಸ್ನಾನ ಮಾಡಬೇಕಾದ ಒಂದು ಸ್ಥಿತಿ ಬಂದಿದೆ. ಮತ ಕೇಳುವಾಗ ಗ್ರಾಮಕ್ಕೆ ಬರುವ ಜನಪ್ರತಿನಿಧಿಗಳು ಪೊಳ್ಳು ಭರವಸೆ ನೀಡಿ ಚುನಾವಣೆಯಲ್ಲಿ ಗೆದ್ದು ಕಣ್ಮರೆಯಾಗ್ತಾರೆ. ನಿಜವಾದ ಸ್ವಚ್ಛ ಭಾರತ ನಿರ್ಮಾಣದ ಕನಸು ಇಂತಹ ಗ್ರಾಮದಲ್ಲಿ ಹುಟ್ಟಬೇಕಾಗಿದೆ. ಕೇವಲ ನಗರಗಳಿಗೆ ಸೀಮಿತವಾಗುವ ಅಭಿವೃದ್ಧಿಯ ಕನಸಿನ ಬಂಡಿ ಹಳ್ಳಿಗಳತ್ತ ಸಾಗಲಿ ಅನ್ನೋದು ನಮ್ಮೆಲ್ಲರ ಆಶಯ. ರವಿಕುಮಾರ್ JS, ಜನಶ್ರೀ ನ್ಯೂಸ್, ತುಮಕೂರು. ಇದು ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ ಬರ್ತಾ ಇರತಕ್ಕಂಥ ತುಮಕೂರಿನ ಗುಬ್ಬಿ ತಾಲೂಕಿನ ದೇವರಹಟ್ಟಿ ಗ್ರಾಮದ ದುಸ್ಥಿತಿ. ಯಾಕೆ ದುಸ್ಥಿತಿ ಇದೆ? ಯಾಕೆ ಅಲ್ಲಿ ಶೌಚಗಳನ್ನು ಕಟ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ? ಇರತಕ್ಕಂಥ ಸ್ಥಳೀಯ ಆಡಳಿತ ಅಥವಾ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಶಾಸಕರು, ಸಂಸದರು ಏನ್ ಮಾಡ್ತಾ ಇದೆ? ಎಲ್ರಿಗೂ ಕೇಳೋಣ ಪುಟ್ಟ ಬ್ರೇಕ್ನ ಬಳಿಕ.